ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇನ್ನು ಶಾಸಕ ದರ್ಶನ್ ಪುಟ್ಟಣ್ಣಯವರ ನೇತೃತ್ವದಲ್ಲಿ ಇವತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಯನ್ನು ಮಾಡ್ತಾ ಇರುವಂತದ್ದು. ನೇರವಾಗಿ ಈಗ ದರ್ಶನ್ ಪುಟ್ಟಣ್ಣವರು ಕೂಡ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ರಿ, ಓದಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್, ಏನ್ ಹೇಳ್ತೀರಾ? ಎಲ್ಲ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಕಡೆ ಹೋಗಿದ ಕಡೆ ಎಲ್ಲರಿಗೂ ಈ ಗ್ಯಾರಂಟಿಗಳು ತಲುಪಿರೋದು ತುಂಬಾ ಅನುಕೂಲ ಆಗಿದೆ. ಈಗ ಕಡೆಯ ಕಟ್ಟೆ ಜನರಿಗೂ ತಲುಪಿದೆ ಇದರಿಂದ ಎಲ್ಲರೂ ಈಗೇನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಈ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಪ್ರಚಾರ ಮಾಡಿದ್ವಿ. ಅದಾದ ನಂತರ ಈಗ ಅನುಷ್ಠಾನಕ್ಕೆ ತಂದಿದೆ. ಅದಕ್ಕೆ ಜನರಲ್ಲಿ ನಂಬಿಕೆ ಬಂದಿದೆ. ಈಗ ಇವರು ಹೇಳಿದ್ದನ್ನು ಮಾಡಿ ತೋರಿಸಿದ್ದಾರೆ. ಇದಕ್ಕೋಸ್ಕರ ಅವ್ರಿಗೆ ಇನ್ನೂ ನಮ್ಮ ಜೀವನನ ಮೇಲಕ್ಕೆ ಎತ್ತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಯತ್ನ ಮಾಡಿ ಅದನ್ನು ಅನುಷ್ಠಾನಕ್ಕೂ ತಂದಿದ್ದಾರೆ. ಇದನ್ನು ಇನ್ನೂ ಹೆಚ್ಚಿನ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಅವರು ತಲೆಯಲ್ಲಿ ಇಟ್ಕೊಂಡು ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ, ನೀವು ಬರಲೇಬೇಡಿ ಅಂತಾನು ಹೇಳ್ತಾ ಇದ್ದಾರೆ. ಸರ್, ಪ್ರಾರಂಭದಲ್ಲಿ ಸ್ಟಾರ್ ಚಂದ್ರು ಅವರು ಹೆಸರು ಘೋಷಣೆ ಆದ ಸಂದರ್ಭ ಒಂದಷ್ಟು ಅಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಅವರು ಯಾರು ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಇವಾಗ ಬಂದಂತ ಸಂದರ್ಭ ಅವ್ರು ನಾಗಮಂಗಲ ಮೂಲದವ್ರೆ, ಜನರು ಕೂಡ ಬಹಳಷ್ಟು ಪ್ರೀತಿನ ತೋರಿಸ್ತಾ ಇದ್ದಾರೆ. ಸರ್, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅದೇ ಈಗ ಅವರು ಸರಳ ವ್ಯಕ್ತಿ. ಅವ್ರದೇ ಆದಂಥ ಒಂದು ಜೀವನನ ಕಟ್ಕೊಂಡು ಅವ್ರ ವ್ಯಕ್ತಿತ್ವನ ಅವರೇ ಹೆಚ್ಚಿಸ್ಕೊಂಡಿದ್ದಾರೆ. ಅದನ್ನು ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅವರು ಬಂದಿರೋದು ಇಲ್ಲಿ ರಾಜಕೀಯಕ್ಕೆ ಯಾವುದೇ ಥರದ ಬೇರೆ ಆಸೆಗಳನ್ನು ಇಟ್ಕೊಂಡು ಬಂದಿಲ್ಲ. ನಿಜವಾಗ್ಲೂ ಜನಸೇವೆನ ಮಾಡಬೇಕು, ಜನರ ಜೀವನನ ಸರಿಪಡಿಸ್ಬೇಕು. ನನ್ನ ಕೈಯಲ್ಲಿ ನನ್ನ ಜೀವನನ ಕಟ್ಕೊಂಡಾಗಿದೆ. ಈಗ ಅದನ್ನು ನಾನು ನಮ್ಮ ಜನರಿಗೆ ಸೇವೆ ಸಲ್ಲಿಸಬೇಕು, ನಮ್ಮ ಜಿಲ್ಲೆಯ ಜನಕ್ಕೆ ಸೇವೆ ಸಲ್ಲಿಸ್ಬೇಕಂತ ಬಂದಿರೋದ್ರಿಂದ ಎಲ್ಲರೂ ಸ್ವಾಗತ ಮಾಡ್ತಿದ್ದಾರೆ. ಹೌದು, ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಈಗ ನನಗೇನೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ತಂದೆಯವ್ರ ಜೊತೆ ಒಡನಾಟ ಇತ್ತು. ಆದರೆ ನನಗೆ ತಿಳ್ಕೊಂಡೆ, ಅವ್ರ ಬಗ್ಗೆ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಂಡೆ. ಅದ್ರ ಪ್ರಕಾರ ನಾವು ಅವ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಸರ್, ರೈತ ಸಂಘ ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಹೋಲ್ಡಿಂಗ್ ಅನ್ನು ಇಟ್ಕೊಂಡಿದೆ, ಮತಗಳನ್ನ ಇಟ್ಕೊಂಡಿದೆ. ಈ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದೀರಾ ಸರ್? ಅಂದ್ರೆ ಎಷ್ಟು ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅಂತ ಹೇಳ್ತೀರಾ ಸರ್? ಈಗ ನಾವು ರೈತ ಸಂಘಟನೆ ನಮ್ಮ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲೇ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅನ್ನೋದ್ರ ಬಗ್ಗೆ ಇದೊಂದೇ 542 ಸಂಘಟನೆಗಳು ನಮ್ಮದೇ ರೈತ ಸಂಘಟನೆಗಳೆಲ್ಲ ಸೇರಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡಬೇಕು ಅಂತ ನಮ್ಮ ದೇಶದಲ್ಲೇ ಒಂದು ಆಂದೋಲನ ಮಾಡಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ಹೋದ ಚುನಾವಣೆಯಲ್ಲೂ ರೈತ ಸಂಘಟನೆ ಮತ್ತು ಹಲವಾರು ಪ್ರಗತಿಪರ ಸಂಘಟನೆಗಳೆಲ್ಲ ಬೆಂಬಲನ ಕಾಂಗ್ರೆಸ್ಸಿಗೆ ಘೋಷಣೆ ಮಾಡಿತ್ತು. ಅದೇ ರೀತಿ ಈ ಸತಿ ಲೋಕಸಭೆ ಚುನಾವಣೆಯಲ್ಲೂ ಮಾಡಿದ್ದಾರೆ. ಈಗ ರೈತ ಸಂಘಟನೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಬಲವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಇಲ್ಲಿ ಇದೆ. ಆ ಕ್ಷೇತ್ರಗಳ ಎಲ್ಲ ನಾಳೆ ಈಗ ಸೋಮವಾರ ನಾವೆಲ್ಲ ಆಗಲೇ ಒಂದು ಮೀಟಿಂಗ್ ಮಾಡಿದ್ದೀವಿ. ಮತ್ತೆ ಪುನಃ ಎಲ್ಲರನ್ನೂ ಸೇರಿಸಿ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಾವು ಬೆಂಬಲ ಕೊಟ್ಟು ಅವರು ಗೆಲ್ಸಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಮಸ್ಕಾರ. ಇದಿಷ್ಟು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.